ಜೂನ್ ತಿಂಗಳು ಬಂತೆಂದರೆ ಮಲೆನಾಡಿನ ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಪ್ರಾರಂಭದ ದಿನ. ಮಲೆನಾಡಿನಲ್ಲಿ ರೈತರು ಮಳೆಯನ್ನು ನಂಬಿ ಜೂನ್ ತಿಂಗಳ ಮೊದಲ ವಾರದಲ್ಲಿ ಭತ್ತದ ಬೀಜಗಳನ್ನು ಗದ್ದೆಗಳಲ್ಲಿ ಹಗೆಯ ಮೂಲಕ ಮಡಿ ಮಾಡಿರುತ್ತಾರೆ. ಭತ್ತವನ್ನು ಗದ್ದೆಯಲ್ಲಿ ಮಡಿ ಮಾಡಿ ನೆಟ್ಟ ನಂತರ ಮೊಳಕೆ ಒಡೆದ ಭತ್ತ ಸಸಿಯಾಗಿ ಬೆಳೆಯುತ್ತಾ ಬರುತ್ತದೆ. ಆದರೆ ಮಳೆ ಇಲ್ಲದ ಭತ್ತದ ಹಾಗೆ ಹಾಕಿದ ರೈತ ಕಂಗಲ್ಲಾಗಿ ಹೋಗಿದ್ದಾನೆ. ಮಲೆನಾಡಿನಲ್ಲಿ ಮರೀಚಿಕೆಯಾದ ಮಳೆ, ಟ್ಯಾಂಕರ್ ಮೂಲಕ ಭತ್ತದ ಹಾಗೆ ಗದ್ದೆಗೆ ನೀರು. ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಹಾಕಿದ ಹಾಗೆಯ ನೀರು ಇಲ್ಲದೆ ಒಣಗುತ್ತಾ ಇದೆ. ಸಸಿಯ ಮಡಿಗಳನ್ನು ಉಳಿಸಿಕೊಳ್ಳಲು 1 ಎಕರೆಗೆ 3 ಟ್ಯಾಂಕರ್ಗಳನ್ನ ಹೊಡಿಸಬೇಕು. 1 ಟ್ಯಾಂಕರ್ ನೀರಿಗೆ 850 ರುಗಳನ್ನ ನಾವು ನೀಡಬೇಕಾಗಿದೆ ಎಂದು ರೈತರು ಹೇಳುತ್ತಾರೆ. ಗದ್ದೆಯ ಮೇಲ್ಭಾಗದಲ್ಲಿರುವ ಮನೆಯ ಕೊಳಚೆಯ ನೀರು, ಮನೆಯವರು ಉಪಯೋಗಿಸಿದ ನೀರು ಚರಂಡಿಯ ಮೂಲಕ ಹಾದು ಬರುತ್ತದೆ. ಆ ನೀರನ್ನು ನಾವು ಉಪಯೋಗಿಸಿಕೊಂಡು ಸಸಿಯನ್ನು ಉಳಿಸಿಕೊಳ್ಳುತ್ತಿದ್ದೇವೆ ಎಂದು ಮಾತನಾಡಿದ ರೈತ ಸೊರಡಿ ಮೂರ್ತಿ. ಅಲ್ಲ, ಇದು ಕಾಲೇ ಇದ್ರದ್ದು ಕೆರೆದು ಬರಲ್ಲ ಇಲ್ಲಿಗೆ? ಹಾಂ. ಈಗ ಹಾಗೆ ಹಾಕಿ ಎಷ್ಟು ದಿನ ಆಯಿತು? ಹಾಗೆ ಹಾಕಿ 6 ದಿನ ಆಯ್ತು. ಓ, ನೀರು ಇಲ್ಲ ಈಗ? ಈ ಮಳೆ ಬಂದರೆ ನೀರು ಹಾಂ ಮೇಲೆಲ್ಲ ನೀರು ಸಿಮಿಸ್ಬೇಕು ಈಗ ಭತ್ತಕ್ಕೆ. ಅಲ್ಲಿರೋದನ್ನ? ಹಾಂ, ಅದನ್ನ ಇಲ್ಲ ಒಣಗಿ ಹೋಗೈತಲ್ಲ ಮೇಲೆ. ಹೌದೌದೌದು, ಅದಕ್ಕೆ ಸಿಮಿಸ್ಬೇಕು. ಎಷ್ಟು ಹಾಕಿದಿರೋದು ಹಾಂ, ಎಷ್ಟು ಬೀಜ ಹಾಕಿರಿ? ಅದು ಹಾಕಿದ್ದೀವಿ ಒಂದು 50 kg. ಹಾಂ, ಮಳೆ ನಿಂತ್ಬಿಟ್ರೆ ಕಷ್ಟ ಈಗ ಅದು ಬರಲ್ಲ. ಹಾಗೆ ಎಲ್ಲರೂ ಇಷ್ಟರೊಳಗೆ ಹೋದ್ಸರಿ ನಟ್ಟಿ ಮಾಡಿದ್ರಾ? ಇಲ್ಲ, ಗಟ್ಟಿ ಆಗಿಲ್ಲ. ಹಾಂ, ಹಾಗೆ ಹಾಕಿ ಇಲ್ಲ, ಈ ಜೀವನ 10ರಿಂದನೇ ಹಾಗೆ ಹಾಕೋದು. ಹಾಂ. ಈಗ 10-15 ದಿವಸ ಆಗ್ತಾ ಬಂದು 16-17 ದಿವಸ ಆಗ್ತಲ್ಲ ಅಷ್ಟೇ. ಅದೇ ಈ ಸರಿ ಮಾತ್ರ ಮಳೆ ಭಾಳ ಸಮಸ್ಯೆ ಆಯ್ತು. ಹಾಂ, ಒಂದು ಕಡೆ ಮಳೆ ಇಲ್ಲದೆ ಹಾಕಿದ ಹಗೆಗಳು ಹಾಳಾಗುತ್ತಿದೆ. ಇನ್ನೊಂದು ಕಡೆ ಕಳಪೆ ಬೀಜದಿಂದ ಭತ್ತದ ಸಸಿಗಳು ಹುಟ್ಟುತ್ತಿಲ್ಲ. ಹಣವಿದ್ದವರು ಟ್ಯಾಂಕರ್ ಮೂಲಕ ನೀರು ಹಾಯಿಸಿಕೊಳ್ಳುತ್ತಾರೆ. ಸಣ್ಣ ಹಿಡುವಳಿ ರೈತರು ನಾವು ಏನು ಮಾಡಬೇಕು ಎಂದು ತಮ್ಮ ಅಳಲನ್ನು ತೋಡಿಕೊಳ್ಳುತ್ತಾರೆ ರೈತರು. ಸಾವಿರಾರು ಎಕರೆಯ ಗುಂಡಿ ಗದ್ದೆಯ ಬಯಲಿಗೆ ಬೇಕಾಗಿದೆ ಸುತ್ತಮುತ್ತಲಿರುವ ಕೆರೆಯ ಹೂಳೆತ್ತುವ ಕಾರ್ಯ ಹಾಗೂ ಕಾಲುವೆಗಳ ದುರಸ್ತಿ ಕಾರ್ಯವನ್ನ ಮಾಡಿದರೆ ನೀರಿನ ಬವಣೆ ತೀರುತ್ತದೆ, ರೈತರು ಉಳಿದುಕೊಳ್ಳುತ್ತಾರೆ. ಹಾಗೆ ಸಸಿ ಹಾಕಿದ್ರಲ್ಲ, ಸಸಿ ಹಾಕಿ 10 ದಿವಸ ಆಯ್ತು. 10 ದಿನ ಆಯ್ತು. ಹೌದು, ಈ 10 ದಿನದಿಂದ ಮಳೆ ಬರ್ತಾ ಇಲ್ಲ. ಮಳೆ ಬರಲೇ ಇಲ್ಲ. ಮತ್ತೆ ಸಸಿ ಬೆಳಿಲಿಕ್ಕೆ ಏನ್ ಮಾಡಿದ್ರಿ? ಏನಿಲ್ಲ, ಮೊನ್ನೆ ನೀರು ಹೊತ್ತು ಹಾಕಿದೀವಿ ಮಂಗಳೂರ 6 ಆಳು. ಇವತ್ತು ಬಂದಿದೀವಿ ಮತ್ತೆ ಟ್ಯಾಂಕರ್ ತಗೋ. 6 ಆಳು ಅಂದ್ರೆ ಎಲ್ಲಿಂದ ತಂದ್ರಿ ನೀರು ನೀವು? ನೀರು ಕಾಲುವೆಯಿಂದ ಹೊತ್ತಿದ್ವಿ, ಅಲ್ಲಿಂದ ಹೊತ್ತಿದೀವಿ. ನೀರಿದ್ದಲ್ಲಿ ಎಲ್ಲ ತಂದು ಹಿಂಗ್ ಸಿಮ್ಸ್ದೆ ನಾನು, ಅವ್ರು ತಂದು ಕೊಟ್ರು. ಈಗ ಮತ್ತೆ ಈಗ ಏನು? ಈಗ ಈ ನೀರ್ ಹಾಯಿಸಿ ಮಳೆ ಬಂದ್ರೆ ಬಂತು. ಈಗ 3 ಟ್ಯಾಂಕರ್ ಹೊಡಿಲೇಬೇಕು. 3 ಟ್ಯಾಂಕರ್ ನೀರ್ ಬೇಕೇ ಬೇಕು. ನಾಳೆ 1 ದಿವಸ ಇರುತ್ತೆ, ಮತ್ತೆ ನಾಡ್ದಿರಲ್ಲ. ಅವ್ರು 3 ದಿವಸ 2 ದಿವಸ ಇರುತ್ತೆ. ಇವತ್ತಿನ ತಂಗ ನಾಳೆಗೆ ಅಡ್ಡಿಲ್ಲ. ನಾಡ್ದು ಮತ್ತೆ ಹೊಡಿಬೇಕು. ನಾಡ್ದು ಮತ್ತೆ 3 ಟ್ಯಾಂಕರ್ ಹೊಡಿಲೇಬೇಕು. ಮಳೆ ಬರ್ದೇ ಇರೋದ್ರಿಂದ ಎಷ್ಟೋ ಹಾ, ಸಮಸ್ಯೆ ಆಗಿದೆ. ಎಷ್ಟು ವರ್ಷ ಆಯ್ತು ನೀವು ಕೃಷಿ ಮಾಡ್ಲಿಕ್ಕೆ? ಕೃಷಿ ಮಾಡಿ ಹಿಡಿದು ನಾನು 48 ವರ್ಷ ಆಯ್ತು. ಈ ತರದ ಸಮಸ್ಯೆಗಳು ಇದೇ ಫಸ್ಟ್ ಅನುಭವ ನಿಮ್ಮ ಜೀವನದಲ್ಲಿ? ಈ ತರ ಇದು ಫಸ್ಟ್. ಈ ಹಿಂದೊಂದು 15 ವರ್ಷದ ಹಿಂದೆ 1 ದಿವಸ ನೀರು ಕೊಡ್ಪಂದ ನಾವೇ ಹೆಂಗಸರು ಮಕ್ಕಳು ಹೊತ್ತು ಹಾಕಿದ್ವಿ. ಇನ್ನು 15 ವರ್ಷ ಆಯ್ತು. ಅವಾಗೆಲ್ಲ ಸಾಣಿಗೆ ಹಿಡಿದು ಅದ್ಲಾಗ ಹಾಕಂತ ಹೋದ್ವಿ. ಹೆಂಗಸರು ತಂದು ಕೊಡ್ತಿದ್ರು. ಇಲ್ಲ ಕಾಲುವೆಲ್ಲ ತಂದು ಅಲ್ಲಿಂದನೇ ತಂದು ಬಿಡ್ತಿದ್ವಿ. ಇರ್ಲಿಲ್ಲ. ಏನ್ ಹೇಳ್ತೀರಿ ಮತ್ತೆ? ಏನು ಹೇಳಂಗಿಲ್ಲ. ಈಗ ಇದು ವಿಚಾರ ಹೆಂಗೈತಿ, ಸಸಿ ಹೆಂಗೋ ಉಳಿಸ್ಕೋಬೇಕು. ನಾವು ಸಸಿ ಉಳಿಸ್ಲೇಬೇಕಲ್ಲ.
ನೀರ್ ಟ್ಯಾಂಕರ್ ಇಂದ ಈಗ ನೀರ್ ಬರ್ಬೇಕು. ನೀರು ಟ್ಯಾಂಕರ್ ಅಲ್ಲಿ ತಂದ್ಬಿಟ್ಟು ಈ ತರ ಓಡಿಸ್ತಾ ಇದ್ದೀವಿ. ಹ್ಮ್ ಅಲ್ಲ ಮೂರು ದಿನ ಮುಂಚೆನೆ ಬಿಡ್ಬೇಕಿತ್ತು. ಕುಡಿತಿರಲ್ಲ ಇಷ್ಟು ಒಡೆ ಬರ್ತಿರಲ್ಲ. 3 ದಿನ ಅಂದ್ರೆ ಮಂಗಳವಾರ ಹಾಕಿದ್ವಪ್ಪ. ಅಲ್ಲ ಮಳೆ ಬರುತ್ತೆ ಅನ್ನೋದೊಂದು ಭರವಸೆ ಇರುತ್ತೆ. ಒಂದು ಟ್ಯಾಂಕರಿಗೆ 850 ರೂಗಳನ್ನ ನೀಡಿ ಹಾಗೆ ಮಾಡಿದ ಭತ್ತದ ಸಸಿಗಳಿಗೆ ನೀರು ಹಾಯಿಸಿಕೊಳ್ಳುತ್ತಿರುವ ದೃಶ್ಯವನ್ನು ನಾವು ನೋಡಬಹುದು. ಆನಂದಪುರದ ರಂಗನಾಥ ಬೀದಿಯ ಮುಂಭಾಗದಿಂದ ಗುಂಡಿಗದ್ದೆ ಬಯಲಿಗೆ ಹೋಗುವ ರಸ್ತೆಯನ್ನ ಸರಿಪಡಿಸಿಕೊಂಡು ಕೃಷಿ ಚಟುವಟಿಕೆಗಳಿಗಾಗಿ ತೆಗೆದುಕೊಂಡು ಹೋಗುವ ವಸ್ತುಗಳನ್ನ ನಾವು ಈ ರಸ್ತೆಯಲ್ಲಿ ತೆಗೆದುಕೊಂಡು ಹೋಗುವಾಗ ಬಹಳಷ್ಟು ತೊಂದರೆಗಳನ್ನ ಅನುಭವಿಸಿದ್ದೇವೆ ಎಂದು ಮಾತನಾಡಿದ ರೈತ ಶಿವಾನಂದ. ಹೆಸರು ಶಿವಾನಂದ. ನಾವು ಈ ಭಾಗದಲ್ಲಿ ಇಲ್ಲಿ ನಮ್ಮ ಜಮೀನೆಲ್ಲ ಇಲ್ಲೇ ಇದಾವೆ. ಇವರು ನಮ್ಮ ಪಕ್ಕದಲ್ಲ, ಇವರೆಲ್ಲ ಜೊತೆಗೆ ಇದೀವಿ. ಈ ಸಲ ನಮಗೆ ಮಳೆ ಸರಿಯಾಗಿ ಆಗ್ಲಿಲ್ಲ. ಮುಂಗಾರು ವರ್ಷ ನಮಗೆ ಜೂನಿಂದ ಸ್ಟಾರ್ಟ್ ಆಗ್ಬಿಡೋದು. ಈ ವರ್ಷ ಮುಂಗಾರು ಮಳೆನೇ ಬರಲಿಲ್ಲ. ಯಾವ್ದೋ ಅಡ್ಡ ಮಳೆ ಬಂದು ಸ್ವಲ್ಪ ನೀರಾಯ್ತು. ಆ ಗದ್ದೆಗೆಲ್ಲ ನಾವು ಸ್ವಲ್ಪ ಹಾಗೆ ಭತ್ತ ಎಲ್ಲ ಬಿಟ್ಟಿದ್ದೀವಿ. ಈಗ ಹಾಗೆಗೆ ನೀರಿಲ್ಲ. ಈಗ ಟ್ಯಾಂಕರಿಂದ ನೀರು ಹೊಡಿಸ್ತಾ ಇದ್ದೀವಿ. ಈಗ ನಮ್ಮ ಗುಂಡಿ ಬಲೆಗೆ ಹೆಚ್ಚು ಕಡಿಮೆ ಒಂದೊಂದು ಸಾವಿರ ಎಕರೆ ಜಮೀನು ಐತಿ. ಹೆಚ್ಚು ಕಡಿಮೆ 400-500 ಕುಟುಂಬ ಇದನ್ನ ನಂಬ್ಕೊಂಡು ವಾಸಿಸ್ತಾ ಇದ್ದಾವೆ. ಈಗ ವರ್ಷದಲ್ಲಿ ಒಂದೇ ಬೆಳೆ, ಈ ಬೆಳೆ ನಂಬ್ಕೊಂಡು 500-600 ಕುಟುಂಬಗಳು ಜೀವಿಸ್ತಾ ಇದ್ದೀವಿ. ಈ ವರ್ಷ ನಮಗೆ ಮಳೆ ಇಲ್ಲ, ಬೆಳೆನೂ ಹಾಗೆ ಹಾಕಿದ್ದು ಹಾಗೇನೂ ಕೈ ಸಿಗ್ತಿಲ್ಲ. ಈಗ ನೀರಿಲ್ಲ. ಈ ಸರ್ಕಾರದವರು ಬೀಜ ಭತ್ತ ನಮಗೆ ಈ ಸಲ ಒದಗಿಸ್ಲಿಲ್ಲ. ಅವರು ಮೇ ತಿಂಗಳಿಗೆ ಒದಗಿಸಿದ್ರೆ ನಮಗೆ ಜೂನ್ ತಿಂಗಳಿಗೆ ನಮಗೆ ಒಂದು ವಾರ ಬಿಟ್ಟು ಹಾಕೋಕೆ ಒಳ್ಳೇದಾಗೋದು. ಈ ವರ್ಷ ನಮಗೆ ಬೀಜ ಭತ್ತನೇ ಇಲ್ಲ, ಒಳ್ಳೆ ರೀತಿಯಲ್ಲಿ ಬೀಜ ಭತ್ತ ಸಿಗ್ತಾ ಇಲ್ಲ. ಎಲ್ಲರಿಗೂ ಪ್ರತಿಯೊಬ್ಬರು ತೊಂದರೆ ಆಗೈತಿ. ಈಗ ನಮಗೆ ಸರ್ಕಾರದವರು ಒಳ್ಳೆ ರೀತಿಯಲ್ಲಿ ಒಂದು ಬೆಳೆಗೆ ಪರಿಹಾರ ಕೊಟ್ಟರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಬಡವರು ಎಲ್ಲ ಪ್ರತಿಯೊಬ್ಬರು ಈ ಗುಂಡಿ ಬಯಲಿಗೆ 1 ಎಕರೆ 2 ಎಕರೆ ಅರ್ಧ ಎಕರೆ ಅಷ್ಟೇ ಎಲ್ಲ ವಾರ್ಷಿಕ ಬೆಳೆ. ಇದು ವರ್ಷಕ್ಕೆ ಒಂದೇ ಬೆಳೆ, ಮಳೆ ಕಂಡು ಬೆಳೆ. ನಾವು ನಂಬ್ಕೊಂಡು ಈ ಜಮೀನನ್ನು ಮಾಡ್ತಾ ಇದ್ದೀವಿ. ಇದು ಬಿಟ್ಟರೆ ಬೇರೆ ಕಸುಬು ಇಲ್ಲ. ಇದು ನಂಬ್ಕೊಂಡು ನಾವು ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಈಗ ಸರ್ಕಾರದವ್ರು ನಮಗೆ ಏನೋ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಪರಿಹಾರ ಕೊಟ್ಟರೆ ಸ್ವಲ್ಪ ನಮಗೆಲ್ಲ ಅನುಕೂಲ ಆಗ್ತೈತಿ. ನೋಡಿ ಈ ರಸ್ತೆ ಇದು ಗುಂಡಿ ಬಯಲಿಗೆ ಒಂದು ಹೆದ್ದಾರಿ. ಈ ಹೆದ್ದಾರಿ ನೋಡಿ 100,000 ವರ್ಷದಿಂದ ಇದೇ ಥರ ಐತಿ. ಈಗ ಅದಕ್ಕೊಂದು ಒಳ್ಳೆ ರೀತಿಯಲ್ಲಿ ಟಾರ್ ರೋಡು ಮುರುಘಾ ಮಠ, ಆನಂದಪುರದಿಂದ ಮುರುಘಾ ಮಠದವರೆಗೂ ಒಂದು ರೋಡ್ ಇದೆ. ಇದು ಪ್ರತಿಯೊಬ್ಬರಿಗೂ ಓಡಾಡೋಕ್ಕೆ ಇದೇ ದಾರಿ ಇರೋದು. ಮಳೆಗಾಲದಲ್ಲಿ ಇದೆಲ್ಲ ಗುಂಡಿ ಬಿದ್ದು ಇಲ್ಲೆಲ್ಲ ಬಿದ್ದು ಕೈಕಾಲು ಮುರ್ಕೊಂಡು ಟ್ಯಾಕ್ಟ್ರಿ ಎಲ್ಲ ಸಿಕ್ಕೊಂಡು ಒದ್ದಾಡಿ ಹೋಗ್ಬೇಕು. ಈಗೇನೋ ಬಿಸಿಲು ಕಾಣ್ತೈತಿ. ಸ್ವಲ್ಪ ಮಳೆ ಬಂತು ಅಂದರೆ ಇಲ್ಲೆಲ್ಲ ಗುಂಡಿ ಬೀಳ್ತವೆ, ಓಡಾಡೋಕ್ಕೆ ಆಗೋದಿಲ್ಲ. ಗೊಬ್ಬರ ಒಯ್ಯೋಕ್ಕೂ ಕಷ್ಟ, ಪ್ರತಿಯೊಂದಕ್ಕೂ ಕಷ್ಟ, ಹೆಣ್ಣಾಳು ಓಡಾಡೋಕ್ಕೂ ಕಷ್ಟ ಆಗುತ್ತೆ. ಅದಕ್ಕೆ ಸರ್ಕಾರದವರು ಇದಕ್ಕೆ ಒಂದು ಗಮನ ಹರಿಸಿ ಇದಕ್ಕೊಂದು ರೋಡಿನ ವ್ಯವಸ್ಥೆ ಮಾಡಿಕೊಟ್ಬಿಟ್ರೆ ನಮಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಚರಂಡಿ ಒಂದು ಮಾಡಿ ಇದೊಂದು ಒಳ್ಳೆ ರೀತಿಯಲ್ಲಿ ಒಂದು ಟಾರ್ ರೋಡ್ ಮಾಡಿಕೊಟ್ಬಿಟ್ರೆ ಪ್ರತಿಯೊಬ್ಬರಿಗೂ ನಮಗೆಲ್ಲರಿಗೂ ಅನುಕೂಲ ಆಗುತ್ತೆ. ಆದ್ದರಿಂದ ಸರ್ಕಾರದವರು ಇದಕ್ಕೆ ಗಮನ ಹರಿಸಿ, ಶಾಸಕರು ಮತ್ತು ಅಧ್ಯಕ್ಷರೆಲ್ಲ ಇದಕ್ಕೆ ಗಮನ ಹರಿಸಿ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ ಸರ್.